Please subscribe my channel and press the bell icon for latest video. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಸಚಿನ್ ಅಂತ. ಇದೇ ಫಸ್ಟ್ ವಿಡಿಯೋ ನಾನು ನನ್ನ ವಾಯ್ಸ್ ಹಾಕಿ ಮಾಡ್ತೀನಿ. ಈ ರೀತಿ ಇರೋ ನನ್ನ ಪಿಕ್ನ ಈ ರೀತಿ ಸ್ವಲ್ಪ ಕೂಲಾಗಿ ಎಡಿಟ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟು ನಾವು ಈ ಪಿಕ್ದೊಂದು PNG ಮಾಡ್ಕೊಳ್ಳೋಣ. ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿಕ್ಸಾರ್ಟ್ಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಬಂದುಬಿಟ್ಟು ಪಿಕ್ಸಾರ್ಟ್ನಲ್ಲಿ ಬಂದುಬಿಟ್ಟು ಕಟೌಟ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಔಟ್ಲೈನ್ ಒಂದು ಲೈನ್ ಇರಿ, ಪ್ರೊಸೀಡ್ ಮೇಲೆ ಕೊಟ್ಟರೆ ಕಟೌಟ್ ಆಗುತ್ತೆ ಒಂದು. ಸೊ ಎಕ್ಸ್ಟ್ರಾ ಏನಾದರೂ ಪಾರ್ಟ್ಸ್ ಬೇಕಿದ್ದರೆ ಅದನ್ನು ನೀವು ಮ್ಯಾನ್ಯುವಲ್ಲಿ ಇರೇಸ್ ಮಾಡ್ಕೊಳ್ಳಿ ಅಥವಾ ಆ್ಯಡ್ ಮಾಡ್ಕೊಳ್ಳಿ. ನೀವು ಕಟೌಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತೀರ ಅಷ್ಟು ಕೂಲಾಗಿ ಇಮೇಜ್ ಕಟ್ ಆಗಿರುತ್ತೆ. ಸೊ ನಾನು ಜಸ್ಟ್ ಟ್ಯೂಟೋರಿಯಲ್ ಅಂತ ಹೇಳಿ ಸ್ಪೀಡಾಗಿ ಮಾಡ್ತಿದ್ದೀನಿ, ರಫಾಗಿ ಮಾಡ್ತಿದ್ದೀನಿ. ನಾನು ಆಲ್ರೆಡಿ ಒಂದು PNG ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ, ಅದನ್ನ ಯೂಸ್ ಮಾಡ್ತೀನಿ. ಇದನ್ನ ನೀವು ರಫಾಗಿ ತೋರಿಸ್ಕೊ ಅಂತ ಅಷ್ಟೇ ಇಟ್ಟಿರೋದು. ಓಕೆ, ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ವಾಯ್ಸ್ನ ಆ್ಯಡ್ ಮಾಡಿ ವಿಡಿಯೋ ಮಾಡ್ತಿರೋದು. ಸೊ ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ನಲ್ಲಿ ಹೇಳಿ, ನಾನು ಇಂಪ್ರೂವ್ ಮಾಡ್ಕೊತೀನಿ. ಓಕೆ, ಸೇವ್ ಮಾಡ್ತೀನಿ. ಕೂಲಾಗಿ ಕಟ್ ಆಯಿತು. ದೆನ್ ಡ್ರಾ ಟೂಲ್ ಮೇಲೆ ಹೋಗಿ ಇಮೇಜ್ನ ಸೇವ್ ಮಾಡ್ಕೊತೀನಿ. ಓಕೆ, ಇದು ಮೇನ್ ಬ್ಯಾಕ್ಗ್ರೌಂಡು. ಇದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಾನು ಯೂಸ್ ಮಾಡೋ ಪ್ರತಿಯೊಂದು ಇಮೇಜ್ ಕೂಡ ಸಿಗುತ್ತೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಫಸ್ಟು ಇದೊಂದು PNG ಮಾಡೋಣ. ಓಕೆ, ಕರೆಕ್ಟಾಗಿ ಆ್ಯಡ್ ಮಾಡಿ. ಓಕೆ, ಕುಂತ್ಕೊಂತು. ಸರಿ, ನೆಕ್ಸ್ಟ್ ಇವಾಗ ಮಾಡಲ್ನ ಆ್ಯಡ್ ಮಾಡೋಣ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮಾಡಲ್ನ ತೊಗೊಂಬರೋಣ. ಓಕೆ, ಮಾಡಲ್ ಬಂದ. ಮಾಡಲ್ ಆ್ಯಡ್ ಮಾಡಿಬಿಟ್ಟು ಇದನ್ನ ಬ್ರಷ್ ಇರೇಜ್ ಮೇಲೆ ಮಾಡಿ ಕಾಲನ್ನ ಸ್ವಲ್ಪ ಪಾರ್ಟ್ಸ್ ಇರೇಜ್ ಮಾಡ್ತೀನಿ, ಯಾಕಂದರೆ ಫೇಡ್ ಎಫೆಕ್ಟ್ ಬರುತ್ತೆ, ಹಾಗೆ ಕಟ್ ಆಗಿದೆಯಲ್ಲ ಅದಕ್ಕೆ. ಓಕೆ, ದೆನ್ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದೊಂದು ಫ್ಲ್ಯಾಗ್ ಇದೆ, ಒಂದು ಫ್ಲ್ಯಾಗ್ನ ಆ್ಯಡ್ ಮಾಡೋಣ. ಕರೆಕ್ಟಾಗಿ ಕೈಗೆ ಸೆಟ್ ಆಗೋವರೆಗೂ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಟ್ ಶುಡ್ ಬಿ ಪರ್ಫೆಕ್ಟ್. ಓಕೆ, ಕರೆಕ್ಟಾಗಿ ಕುಂತ್ಕೊಂತು. ಇವಾಗ ಇರೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೈ ಮೇಲಿರೋ ಮಿಕ್ಕಿ ಎಕ್ಸ್ಟ್ರಾ ಪಾರ್ಟ್ನೆಲ್ಲ ಇರೇಸ್ ಮಾಡ್ತೀನಿ. ಅಂದರೆ ಕೈನಲ್ಲಿ ಹಿಡಿದಿರೋ ರೀತಿ ಇರಬೇಕದು ಫ್ಲ್ಯಾಗು, ನ್ಯಾಚುರಲ್ ಲುಕ್ಕು ಬರಬೇಕು. ಓಕೆ, ಇರೇಸ್ ಆಯಿತು. ಹಾರ್ಡ್ನೆಸ್ 100% ಇಟ್ಬಿಟ್ಟು ಕರೆಕ್ಟಾಗಿ ಮಾಡಿ. ಓಕೆ, ಡನ್ ಮಾಡಿ. 100% ಇಟ್ಟು 0%. ದೆನ್ ಅಗೇನ್ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಂದು ಶಾಲ್ ಟೈಪ್ ಬರುತ್ತೆ. ಇದು ಕೂಡ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಇದೆ, ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈ ರೀತಿ. ಓಕೆ, ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು PNG ಇದೆ, ವಿಭೂತಿದು ಹಣೆ ಮೇಲೆ, ಅದನ್ನೇ ಆ್ಯಡ್ ಮಾಡೋಣ ಫಸ್ಟು, ಅಂದರೆ ಡಿಸ್ಟರ್ಬ್ ಆಗುತ್ತೆ ಆಮೇಲೆ. ಓಕೆ, ಇದು ಚಿಕ್ಕದಿರಲಿ, ಒಪಾಸಿಟಿ ಅಷ್ಟೇ ಒಂದು ಕಡಿಮೆ ಇಟ್ಕೊಳ್ಳಿ. ನೀವು ಇಮೇಜ್ನಲ್ಲಿ ಅಷ್ಟು ಜಾಸ್ತಿನೂ ಹೈಲೈಟ್ ಆಗಬಾರ್ದು, ಅಷ್ಟು ಕಮ್ಮಿನೂ ಇರಬಾರ್ದು, ಅಷ್ಟು ಮಾಡ್ಕೊಂಬಿಡಿ. ಪರ್ಫೆಕ್ಟ್. ಇದು ಓಕೆ, ಸ್ವಲ್ಪ ಕರೆಕ್ಟಾಗಿ ಹತ್ಕೊಳ್ಳಿ. ಓಕೆ, ಕುಂತು. ಇವಾಗ ಡನ್ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಆ್ಯಡ್ ಟೆಕ್ಸ್ಟ್ ಬರುತ್ತೆ. ಇನ್ನೊಂದು ಟೆಕ್ಸ್ಟ್ ಇದೆ, ಎಲ್ಲಿದೆ, ಒಂದು ಫೇಡ್ ಎಫೆಕ್ಟ್ ಇದೆ, ಇದು ಶಾಡೋ. ಓಕೆ, ಶಾಡೋ ಆ್ಯಡ್ ಮಾಡೋಣ. ಅಂದರೆ ಕೆಳಗಡೆ ಇದ್ರೋದೆಲ್ಲ ಸ್ವಲ್ಪ ಕಾಣಲ್ಲ. ಇವಾಗ ಟೆಕ್ಸ್ಟ್ PNG ಬರುತ್ತೆ, ಟೆಕ್ಸ್ಟ್ PNG ಆ್ಯಡ್ ಮಾಡೋಣ. ನಾನೊಂದು ಸಿಂಬಲ್ ಆ್ಯಡ್ ಮಾಡೋಣ. ಇದು ನಾನು ಸಿಂಬಲ್ಲು ನಾನು ಎಡಿಟ್ ಮಾಡಿರೋ ಪ್ರತಿಯೊಂದು ಪಿಕ್ ಮೇಲೂ ಈ ಸಿಂಬಲ್ ಇರುತ್ತೆ. ಇದು ಎಕ್ಸ್ಟ್ರಾ ಸೆಲೆರಸ್, ಇದು ಅಷ್ಟೇನು ನೆಸೆಸರಿ ಇಲ್ಲ. ಓಕೆ,
your own logo. Okay, let it. ಓಕೆ, ಇದಾಯಿತು. ಓಕೆ, ಡನ್ ಮೇಲೆ ಕ್ಲಿಕ್ ಮಾಡಿ ದೆನ್ ಅಗೇನ್ ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಇವಾಗ ಟೆಕ್ಸ್ಟ್ ಪೇಜ್ ಇದೆ. ಟೆಕ್ಸ್ಟ್ ಪೇಜ್ ಲಿಂಕ್ನಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊತೀನಿ. ಫಸ್ಟು ಸ್ವಲ್ಪ ಕರೆಕ್ಷನ್ ಅಂದರೆ ಅದು ಕಾಣ್ತಿಲ್ವಲ್ಲ, ಅದಕ್ಕೆ ಸ್ವಲ್ಪ ಅದರದ್ದು ಲೈಟಿಂಗ್ ಕರೆಕ್ಷನ್ ಎಲ್ಲ ಮಾಡೋಣ. ದೆನ್ ಇದು ಈ ಇನ್ನೊಂದು ಟೆಕ್ಸ್ಟೇ ಮಾಡೋಣ, ಶ್ರೀರಾಮ್ ನವಮಿ ಅಂತ ಇರೋದನ್ನು. ಓಕೆ ಓಕೆ, ಹಾಂ ಡನ್. ಇವಾಗ ಇದಾಯಿತು. ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡ್ರಾ ಟೂಲ್ ಮೇಲೆ ಒಂದು ಓಕೆ ಬಾರ್ಡ್ರನ್ನ ಆ್ಯಡ್ ಮಾಡೋಣ. ಅಂದರೆ ಕೂಲಾಗಿ ಕಾಣುತ್ತೆ, ಒಂದು ಫೋಟೋ ಫ್ರೇಮ್ನಲ್ಲಿರೋ ಫೋಟೋ ಥರ ಕಾಣುತ್ತೆ ಬಾರ್ಡ್ರನ್ನ ಎಫೆಕ್ಟ್ ಹಾಕಿದರೆ. ಬಾರ್ಡರ್ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅಷ್ಟೇ 1 to 2 ಅಷ್ಟೇ ಇಡಿ ಥಿಕ್ನೆಸ್ಸು. ಓಕೆ, ಡ್ರಾ ಟೂಲ್ ಮೇಲೆ ಹೋಗಿ. ನಾನು ಈ ಥರ ಯಾಕೆ ಮಾಡ್ತಿದ್ದೀನಿ ಅಂದರೆ, ಈ ಥರ ಮಾಡಿದರೆ ಫೋಟೋ HDಯಲ್ಲಿ ಸೇವ್ ಆಗುತ್ತೆ. ಇನ್ನೊಂದು ಎಂಟಿ ಲೇಯರ್ನ ಆ್ಯಡ್ ಮಾಡಿಬಿಟ್ಕೊಂಡು ಮರ್ಜ್ ಮಾಡಿದರೆ ಓಕೆ ಸೇವ್ ಮಾಡ್ಕೊಂಬಿಡಿ. ದೆನ್ ಲೈಟ್ ರೂಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೋಲ್ಡರ್ನ ಮಾಡ್ಕೊಂಬಿಡಿ. ಆವಾಗ ರೀಸೆಂಟ್ಲಿ ಯಾವಾಗ ಫೋಟೋ ಸೇವ್ ಆಗಿರುತ್ತೋ ಅದು ಓಪನ್ ಆಗುತ್ತೆ. ಅದನ್ನೇ ಆಡ್ಕೊಂಬಿಟ್ಟು ಓಕೆ. ಫಸ್ಟ್ ಲೈಟ್ ಎಫೆಕ್ಟ್ಸು, ಎಕ್ಸ್ಪೋಜರ್ನ ಹೆಚ್ಚಿಗೆ ಮಾಡಿ, ಕಾಂಟ್ರಾಸ್ಟ್ನ ಹೆಚ್ಚಿಗೆ ಮಾಡಿ, ಹೈಲೈಟ್ಸ್ನ ನೋಡಿ ಸ್ವಲ್ಪ ಇದು ಆ ಕಡೆ ಈ ಕಡೆ ಮಾಡೋಣ. ಯಾವಾಗ ಸೂಟ್ ಆಗುತ್ತೋ ಅದನ್ನು ಆ್ಯಡ್ ಮಾಡೋಣ. ಓಕೆ, ಸೊ ಇದು ಆರೆಂಜ್ ಮೇಲೆ ಕ್ಲಿಕ್ ಮಾಡಿ ಲುಮಿನಸ್ನ ಹೆಚ್ಚಿಗೆ ಮಾಡಿದರೆ ಸ್ಕಿನ್ ಮೇಲೆ ಗ್ಲೋ ಬರುತ್ತೆ. ಸ್ಕಿನ್ ಅಂದರೆ ಸ್ಕಿನ್ ಕಲರ್ ಯಾವುದೇ ಇರಲಿ, ಯಾವುದೇ ಕಲರ್ ಅದ್ರ ಮೇಲೆ ಗ್ಲೋ ಬರುತ್ತೆ. ಓಕೆ, ನಾವು ಸ್ವಲ್ಪ ಡ್ರೆಸ್ ಕಲರೆಲ್ಲ ಚೇಂಜ್ ಮಾಡ್ತೀನಿ. ಅಂದರೆ ಫೋಟೋ ಬ್ಯಾಕ್ಗ್ರೌಂಡ್ಗೂ ನಂದು ಮಾಡೆಲ್ಗೂ ಎರಡು ಮ್ಯಾಚ್ ಆಗಬೇಕು, ಅದಕ್ಕೆ ಆ ರೀತಿ. ಇವಾಗ ಡ್ರೆಸ್ ಚೇಂಜ್ ಮಾಡೋಣ, ಡ್ರೆಸ್ ಕಲರ್ನ. ಓಕೆ, ಇವಾಗ ನೋಡಿ ಎರಡಕ್ಕೂ ಮ್ಯಾಚ್ ಆಗ್ತಾಯಿದೆಯಲ್ಲ, ಸೊ ಆ ರೀತಿ. ದೆನ್ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಕ್ಲಾರಿಟಿ ಸ್ವಲ್ಪ ಜಾಸ್ತಿ ಏನು ಬೇಡ, 24 ಓಕೆ, ದಟ್ಸ್ ಓಕೆ. ಬಿಗ್ನೆಟ್ನೆಸ್ ಸ್ವಲ್ಪ ಇಡೋಣ, ಇದು ಅಷ್ಟೇ ನೆಸಸರಿ ಇಲ್ಲ. ಓಕೆ, ದೆನ್ ಶಾರ್ಪ್ನೆಸ್ನೇ ಹೋಗೋಣ. ಶಾರ್ಪ್ನೆಸ್ನ 120ವರೆಗೂ ಇಡೋಣ. ಕಲರ್ ನಾಯ್ಸ್ ರಿಡಕ್ಷನ್ 50ವರೆಗೂ ಇರಲಿ ಆಲ್ಮೋಸ್ಟ್. ನೀವು ಯಾವಾಗಲೂ ಎಡಿಟ್ ಮಾಡಿದ್ರು ಕಲರ್ ನಾಯ್ಸ್ ರಿಡಕ್ಷನ್ನ 50ವರೆಗೂ ಇಡಿ. ಏನಾದರೂ ಕಲರ್ ಕರೆಕ್ಷನ್ಸ್ ಇದೆ ಆಟೋಮೆಟಿಕ್ಕಾಗಿ ಅದೇ ಮಾಡ್ಕೊಳುತ್ತೆ. ದೆನ್ ಸೇವ್ ಟು ಡಿವೈಸ್ ಅಂತ ಕೊಟ್ಬಿಡಿ. ಹೈಯೆಸ್ಟ್ ಕ್ವಾಲಿಟಿ ಅವೈಲೇಬಲ್ ನಲ್ಲಿ ಸೇವ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಏನಾದರೂ ಸಜೆಸ್ಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.